ಎಲ್ಲರಿಗೂ ನಮಸ್ಕಾರ. ಸೇಡಂ ತಾಲೂಕದಾಗಿದ್ದೀನಿ. ಸೇಡಂ ತಾಲೂಕದಾಗ ಒಂದು BO ಆಫೀಸ್ ಅಂತ ಅದ. BO ಆಫೀಸು ಯಾವ ರೀತಿ ಅದ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬರ್ರಿ. ಸಂಪೂರ್ಣ ನೀರಾಗದ. ಎಲ್ಲ ಆಫೀಸರ್ಸ್ಗಳು ಯಾವ ರೀತಿ ಬರಬೇಕು, ಅವ್ರು ಹೆಂಗೆ ಕೆಲಸ ಮಾಡಬೇಕು ನೋಡ್ರಿ. ಒಂದು BO ಆಫೀಸ್ ಅಂದ್ರೆ ಇಡೀ ನಮ್ಮ ಸೇಡಂ ತಾಲೂಕಕ್ಕೆ 1ನೇ ಹಿಡಿದು 10ನೇ ತರಗತಿ ಏನು ಮಕ್ಕಳು ಓದ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ BO ಆಫೀಸ್ ಅವರು ಅಲ್ಲಿ BO ಆಫೀಸ್ನಾಗ ಇರ್ತಾರೆ. ಇಲ್ಲಿ ನೋಡ್ರಿ ಅವ್ರ ಕೆಲಸ ಅದ, ಏನೋ ಬಂದ ಕೆಲಸ ಮಾಡ್ಕೊಂಡು ಇದೇ ನೀರಾಗ ನಡ್ಕೊಂಡು ಹೋಗ್ಲತ್ತಾರ. ಮತ್ತು BO ಆಫೀಸ್ನಾಗ ಯಾವ ರೀತಿ ಅದ ನೋಡ್ರಿ. ಒಂದು ಸೇಡಂ ತಾಲೂಕದಾಗೆ ಈ ರೀತಿ ಇತ್ತಪ್ಪ ಅಂದ್ರು ಇಡೀ ನಮ್ಮ ಸೇಡಂ ತಾಲೂಕದಾಗ ಎಷ್ಟೋ ಸರ್ಕಾರ ಶಾಲಿಗಳವ. ಆ ಶಾಲಿಗಳು ಯಾವ ರೀತಿ ಇರ್ಬೋದಂತ ನೀವೆಲ್ಲರೂ ಸ್ವಲ್ಪ ಯೋಚನೆ ಮಾಡ್ರಿ. ನೋಡ್ರಿ ಫುಲ್ ಸಂಪೂರ್ಣ ನೀರಾಗ BO ಆಫೀಸ್ ಅದ. ಆಫೀಸ್ನಾಗ ಕೆಲಸ ಮಾಡುವಂಥ ಅಧಿಕಾರಿಗಳು ದಿನ ಅವ್ರು ಬಂದು ಹೆಂಗೆ ಹೋಗ್ಬೇಕು, ಅವ್ರಿಗೆ ಒಳ್ಳೆ ಆಫೀಸ್ ವ್ಯವಸ್ಥೆ ಮಾಡಿಕೊಡ್ಬೇಕು. ನೋಡ್ರಿ ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ಎಲ್ಲೇ ಸ್ಕೂಲ್ನಾಗ ಏನೇ ಆಯ್ತಪ್ಪ ಅಂತಂದ್ರು ಅವ್ರು ಬಂದು ಇದೇ BO ಆಫೀಸ್ಗೆ ಬಂದು ನಾವು ಕಂಪ್ಲೇಂಟ್ ಕೊಡ್ಬೇಕಾಗ್ತದ. ಅವ್ರು ಬಂದು ಕೇಸಿ ಅವ್ರದ್ದು ಏನು ಕೆಲಸ ಇರುತ್ತೋ ಅವ್ರು ಮಾಡ್ತಾರೆ. BO ಸರ್ ಅವರು ಆಫೀಸ್ ಒಳಗೆ ಹೋಗ್ಲತ್ತೀವಿ. ಇಲ್ಲಿ ನೋಡ್ರಿ ಈ ಥರ ಪರಿಸ್ಥಿತಿ ಅದ ನಮ್ಮ ಸೇಡಂ ತಾಲೂಕದಾಗೆ. ನಾ ಸೇಡಂ ತಾಲೂಕದ ಹೃದಯ ಭಾಗದಾಗೆ ಇದ್ದೀನಿ. ಸ್ಟೇಷನ್ನು ಪೊಲೀಸ್ ಸ್ಟೇಷನ್ ಹಿಂದೆ ಒಂದು ಮಾಡ್ಯಾರ, ಏನೋ ಕಟ್ಟಡ ನಡೆದಂತ ಭಾಳ ದಿವಸ ಆಯಿತು. ಒಳ್ಳೆ ಕಟ್ಟಡ ಆಗಿಲ್ಲ. BO ಆಫೀಸ್ ಒಳಗೆ ಹೋಗ್ಲತ್ತೀವಿ. ಇಲ್ಲಿ ನೋಡ್ರಿ ಎಂಟ್ರೆನ್ಸ್ನಾಗೆ ಇದ್ದೀನಿ ಕರೆಕ್ಟಾಗಿ. ಈಗ BO ಆಫೀಸ್ ಒಳಗೆ ಹೋಗ್ಲತ್ತೀವಿ. ಈಗ ಎಲ್ಲ ಮೇಡಮ್ ಅವ್ರು ಕೆಲಸ ಮಾಡ್ಲತ್ತಾರ. ಅವ್ರವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಲತ್ತಾರ. ಅದೇ ನೀರಾಗಿಂದೆ ಬಂದಾರ. ಮೇಡಮ್ ಎಷ್ಟು ದಿವಸ ಇಲ್ಲಿ ಬಂದ್ರಿ? ಮೇಡಮ್ ಎಷ್ಟು ದಿವಸ ಆಯ್ತು ಇಲ್ಲಿ ಬಂದು? 3 ವರ್ಷಲಿಂತ ಇದ್ರಾಗೆ ಇದ್ದೀರಿ ಮೇಡಮ್. 3 ವರ್ಷಲಿಂತ ಇದ್ರಾಗೆ ಆರಂತ. ಪ್ರತಿ ಸಾರಿ ಮಳೆ ಬಂತಪ್ಪ ಅಂದ್ರೆ ಭಾಳ ಕಷ್ಟ ಆಗ್ತದ. ಅವ್ರು ಬರ್ಲಿಕ್ಕೆ ಕಷ್ಟ ಆಗ್ತದ. ಅವ್ರ ಮೇಲೆ ಕೆಲಸ ಇರ್ತಾವಲ್ಲ ನಮ್ಮಂತವ್ರದ್ದು, ಸ್ಕೂಲ್ ಮಕ್ಕಳು, ಅವರು ಇವರು ಯಾರ ಸಾರ್ವಜನಿಕರು ಬರ್ಬೇಕಾದ್ರೆ ಅವ್ರಿಗೂ ತುಂಬಾ ಕಷ್ಟ ಆಗ್ತದ. ಆಫೀಸರ್ಸ್ಗಳಿಗೂ ತುಂಬಾ ಕಷ್ಟ ಆಗ್ಲತ್ತದ. ಈಗ ಅವ್ರು ಬಂದಾರ, ಅವ್ರವ್ರ ಕೆಲಸ ಅವ್ರು ಮಾಡ್ಲತ್ತಾರ, ಕರೆಕ್ಟ್ ಟೈಮಿಗೆ ಬಂದಾರ. ಈಗ ಆಫೀಸ್ ಫುಲ್ ನೀರಾಗದ ಅಂದ್ರೂ ಅವ್ರು ದಿನ ನೀರುಗಳು ದಾಟಿ ಬರಬೇಕು. ಈಗ ಈ ತರ ಅವ್ರಿಗೆಲ್ಲ ಕೆಲಸ ಮಾಡ್ಲತ್ತಾರ. ಈಗ ನೋಡ್ರಿ ಇವ್ರ ಕೆಲಸ ಅದಂತ ಬಂದಾರ, ಅವ್ರ ಕೆಲಸ ಮಾಡ್ಲತ್ತಾರ. ಇವ್ರು ಏನೋ ಕೇಳತ್ತಾರ, ಅವ್ರು ಏನೋ ಹೇಳತ್ತಾರ. ನಾವು ಹೆಂಗದ ನೋಡಮಂತ ಬಂದೀನಿ. ಭಾಳ ಜನ ಫೋನ್ ಮಾಡಿದ್ರು ಫುಲ್ ನೀರಾಗದಪ್ಪ ಅಂತ. ಸರ್ ಅವರು ಕೆಲಸ ಮಾಡ್ಲತ್ತಾರ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಲತ್ತಾರ. ಇಲ್ಲಿ ನೋಡ್ರಿ ಈಗ ಇದು ನೋಡ್ಲತ್ತಿರಲ್ಲ, ಇದು BO ಸರ್ ಕೊಡುವಂತಹ ಟೇಬಲ್. ಇಲ್ಲಿ BO ಸರ್ ಅವ್ರು ಇವತ್ತು ಕಲಬುರಗಿದಾಗ ಒಂದು ಮೀಟಿಂಗ್ ಆದಂತ, ಆ ಮೀಟಿಂಗ್ ಹೋಗ್ಯಾರಂತ ನಾವಿಲ್ಲಿ ಕೇಳಿವಿ. ಇಲ್ಲಿ ನೋಡ್ರಿ ಅವ್ರು ಕೂಡಂತ ಜಾಗ ಇದು ನೋಡ್ಲತ್ತಿರಲ್ಲ, ಇದು BO ಸರ್ ಕೂಡ ಟೇಬಲ್. ಇವರೆಲ್ಲ ಕೆಲಸ ಮಾಡ್ಲತ್ತಾರೆ. ಸೇಡಂ ತಾಲೂಕದಾಗ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಹೊಸ BO ಆಫೀಸ್ ಕಟ್ಟಿ ಕೆಲಸ ಮಾಡುವಂತಹ ಆಫೀಸರ್ಸ್ಗಳಿಗೆ ಒಳ್ಳೆ ಸವಲತ್ತು ಮಾಡಿಕೊಡ್ಬೇಕು. ನೋಡ್ರಿ ಇವ್ರು ಇಡೀ ಸೇಡಂ ತಾಲೂಕದಾಗಿರೋ ಎಲ್ಲಾ ಶಾಲಿಗಳು, ಎಲ್ಲಾ ಮಾಸ್ಟರ್ಗಳು ಎಲ್ಲರ ಸಲಕ್ಕಾಗಿ ಇವ್ರು ಕೆಲಸ ಮಾಡ್ತಿರ್ತಾರ. ಇವ್ರಿಗೆ ಈ ತರ ನಾವು ನೀರಾಗಿಟ್ರೆ ಹೆಂಗು? ಇಲ್ಲಿ ನೋಡ್ರಿ ಈಗ BO ಆಫೀಸ್ ನಿಂತ ನಾವು ಹೊರಗೆ ಹೋಗ್ಲತ್ತೀನಿ. ನೋಡ್ರಿ ಈಗ ಹೊರಗೆ ಹೋಗ್ಲತ್ತೀನಿ. ಈ ತರ ಅದ ನೋಡ್ರಿ. ಈಗ ಸಣ್ಣ ಸಮುದ್ರ ಹಾಕುಂತದ ಇದು ಪೂರಾ. ಇಲ್ಲಿ ನೋಡ್ರಿ ಇದ್ರೊಳಗಿಂದ ಪಾಪ ಎಲ್ಲ ಹೆಣ್ಮಕ್ಳು ಆಫೀಸರ್ಸ್ಗಳು ಎಲ್ಲ ಬರಬೇಕು. ಈ ತರ ಇದ್ರೆ ಹೆಂಗು? ಈ ತರ ಆಫೀಸ್ಗಳು ನಿಮ್ ಕಣ್ಣಿಗೆ ಕಾಣಲ್ಲೇನು? ಏನ್ ಕಂಡ್ರು ಕಣ್ಣು ಮುಚ್ಕೊಂಡ್ ಕುಂತೀರಿ? ನೋಡ್ರಿ ಈಗ ಇಲ್ಲಿಂದ ಹೊಂಟಾರ ನೋಡ್ರಿ. ಈಗ ಇದ್ರಾಗೆ ಬರ್ಬೇಕು ಅವ್ರೆಲ್ಲರೂ. ಇದೇ ನೀರಾಗೆ ಒಂಥರ ಒಂದು ಸಮುದ್ರದಾಗ ಬೋಟಿನಾಗ ಹೆಂಗ ಆಟ ಆಡ್ತಾರಂದ್ರೆ ಆ ತರ ಅದ. ಇಲ್ಲ ಇಡ್ರಿ ನೋಡ್ರಿ ಇಡೀ ಸೇಡಂ ತಾಲೂಕದಾಗ ಈ ತರ BO ಆಫೀಸ್ ಅದ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಹೊಸ ಕಟ್ಟಡ ಕಟ್ಟಿ BO ಸರ್ ಅವರಿಗೆ ಒಳ್ಳೆ ಸವಲತ್ತು ಮಾಡಿಕೊಡ್ಬೇಕು. ಯಾಕಂದ್ರೆ ಇಡೀ ನಮ್ಮ ಸೇಡಂ ತಾಲೂಕದಾಗ ಎಷ್ಟು ಸರ್ಕಾರ ಶಾಲೆಗಳು ಇರ್ತಾವಲ್ಲ, 1ನೇ 2 10ನೇ ತನಕ ಎಲ್ಲಾ ಶಾಲೆಗಳಿಗೆ ಜವಾಬ್ದಾರಿನೇ ಅವ್ರು ಇರ್ತಾರ. ಅವ್ರ ಬಳಿ ಎಲ್ಲ ಹೆಡ್ ಮಾಸ್ಟರ್ಗಳು ಟೀಚರ್ಗಳು ಮತ್ತೆ ಸ್ಟೂಡೆಂಟ್ಗಳು, ತಂದೆ ತಾಯಿ, ಪಾಲಕರು ಏನಾದ್ರೂ ಕೆಲಸ ಇತ್ತಪ್ಪ ಅಂದ್ರೆ ಈಗ ಈ ನೀರಾಗಿಂದೇ ನಡ್ಕೊಂಡ್ ಕೇಸಿ ಹೋಗ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಹೊಸ BO ಆಫೀಸ್ ಕಟ್ಟಿ ಕೊಡಬೇಕಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ನೀವು BO ಆಫೀಸ್ನಾಗ ಕೆಲಸ ಅದೇನಪ್ಪ?
ಏನ್ ಕೆಲ್ಸ ಅದ? ಫೈಲ್ ಕೊಡೋದದ. ಫೈಲ್ ಕೊಡ್ಲಾಕ್ ನೋಡ್ರಿ ಇವ್ರು ಎಷ್ಟು ಫಸ್ಟ್ ಕ್ಲಾಸ್ ಫೈಲ್ ಹಿಡ್ಕೊಂಡು ಪ್ಯಾಂಟ್ ಏರ್ಸ್ಕೊಂಡು ಬಿ ಆಫೀಸ್ ಒಳಗೆ ಹೋಗ್ಲತ್ತಾರ. ಹೋಗ್ರಿ ಹೊಸದ್. ಹಾ, ಯಾಕಂದ್ರ ಹೊಸದ್ ಆಗ್ಬೇಕಂತ ನಾವ್ ಮಾಡ್ಲತ್ತಿ. ಹಾ ನೋಡ್ರಿ, ಫುಲ್ ನೀರಿನಲ್ಲಿರುವ ಆಫೀಸ್.